ಥಾಟ್ಸ್ ಆಲೋಚನೆಗಳು ಮನುಷ್ಯನ ಜೀವನವನ್ನು ತನ್ನ ಆಲೋಚನೆಗಳೇ ರೂಪಿಸುತ್ತವೆ ಅಂತ ರೋಂಡಾ ಬರ್ನ್ ಅಂತಿದ್ದಾರೆ. ನಿಜವಾಗ್ಲೂ ನಮ್ಮ ಆಲೋಚನೆಗಳು ಅಷ್ಟು ಶಕ್ತಿಯುತವಾದದ್ದ? ಯದ್ಭಾವಂ ತದ್ಭವತಿ ಅನ್ನೋ ಮಾತು ಎಷ್ಟರ ಮಟ್ಟಿಗೆ ನಮ್ಮ ಜೀವನದಲ್ಲಿ ಅಪ್ಲೈ ಆಗುತ್ತೆ? ಇವೆಲ್ಲವುದರ ಬಗ್ಗೆ ಮಾತನಾಡೋದೇ ಈ ದಿನ ನಮ್ಮ ವಿಡಿಯೋ. ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ವೆಲ್ಕಮ್ ಟು ನಾಲೆಜ್ ಫಾರ್ ಲೈಫ್ ಇನ್ ಕನ್ನಡ ಚಾನಲ್. ಮನುಷ್ಯ ಅಂದುಕೊಂಡ್ರೆ ಏನು ಬೇಕಾದರೂ ಸಾಧಿಸಬಹುದು ಅಂತ ದೊಡ್ಡವರು ಹೇಳ್ತಾ ಇರ್ತಾರೆ. ಹಾಗಿದ್ದಾಗ ಭೂಮಿ ಮೇಲೆ 2 ಕ್ಯಾಟಗರೀಸ್ ಪೀಪಲ್ ಯಾಕಿದ್ದಾರೆ? ಒಬ್ರೇನೋ ಸಕ್ಸಸ್ಫುಲ್ ಪೀಪಲ್, ಇನ್ನೊಬ್ರೇನೋ ನಾರ್ಮಲ್ ಪೀಪಲ್. ಆ ಸಕ್ಸಸ್ಫುಲ್ ಪೀಪಲ್ ಹಿಂದೆ ಇರೋ ಆ ಸಕ್ಸಸ್ ಸೀಕ್ರೆಟ್ ಏನು ಅಂತ ಹೇಳೋದೆ ಈ ಪುಸ್ತಕ. ಅದೇ ದಿ ಸೀಕ್ರೆಟ್. ರೋಂಡಾ ಬರ್ನ್ ದಿ ಸೀಕ್ರೆಟ್ ಬುಕ್ನ ಲೇಖಕಿ. ಇವರು 1945ರಲ್ಲಿ ಆಸ್ಟ್ರೇಲಿಯಾದಲ್ಲಿ ಜನಿಸಿದರು. ಇವರು ಒಂದು ಪ್ರಮುಖ ಟಿವಿ ಚಾನೆಲ್ಗೆ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ಕೆಲಸ ಮಾಡ್ತಿದ್ರು. ಸ್ಮೂತ್ ಆಗಿ ಹ್ಯಾಪಿಯಾಗಿ ಸಾಗ್ತಿದ್ದ ಅವರ ಜೀವನದಲ್ಲಿ ಸಡನ್ ಆಗಿ ಕಷ್ಟಗಳು ಬರೋದಕ್ಕೆ ಸ್ಟಾರ್ಟ್ ಆಯಿತು. ತಕ್ಷಣ ಅವರ ತಂದೆ ತೀರಿ ಹೋಗೋದ್ರಿಂದ ಡಿಪ್ರೆಷನ್ ಅಲ್ಲಿ ಹೋಗಿ ಜಾಬ್, ಕೆರಿಯರ್, ಫ್ಯಾಮಿಲಿ ಹೀಗೆ ಎಲ್ಲದರ ಮೇಲೂ ಶ್ರದ್ಧೆಯನ್ನ ಕಳ್ಕೊಂಡ್ರು. ಒಂದು ದಿನ ತನ್ನ ಮಗಳು ಒಂದು ಪುಸ್ತಕವನ್ನ ತಂದುಕೊಟ್ಲು. ರೋಂಡಾ ಬರ್ನ್ ಆ ಪುಸ್ತಕವನ್ನ ಓದೋದ್ರಲ್ಲಿ ನಿಮಗ್ನರಾದ್ರು. ಆ ಬುಕ್ ಹೆಸರೇ ಗೆಟಿಂಗ್ ರಿಚ್. ಅದರಲ್ಲಿ ನ್ಯೂಟನ್, ಲಿಂಕನ್, ಶೇಕ್ಸ್ಪಿಯರ್, ಎಡಿಸನ್ ಈ ರೀತಿಯ ವ್ಯಕ್ತಿಗಳ ಜೀವನಕ್ಕೆ ಸಂಬಂಧಿಸಿದ ಎಷ್ಟೋ ವಿಷಯಗಳಿದಾವೆ. ಅಲ್ಲಿಯವರೆಗೂ ತನಗೆ ಮಾತ್ರ ಕಷ್ಟಗಳು ಇದಾವೆ ಅಂತ ಕುಗ್ಗಿ ಹೋಗಿದ್ದ ರೋಂಡಾಗೆ ಆ ಪುಸ್ತಕ ಮುಗಿಯೋದ್ರಲ್ಲಿ ಒಂದು ಮುಖ್ಯವಾದ ವಿಷಯವನ್ನ ತಿಳ್ಕೊಂಡ್ರು. ಲೈಫಲ್ಲಿ ಸಕ್ಸಸ್ ಅನ್ನೋ ಟಾರ್ಗೆಟ್ನ ರೀಚ್ ಆಗ್ಬೇಕಂದ್ರೆ ಫೇಲ್ಯೂರ್ಸ್ ಅನ್ನೋ ಸ್ಟೆಪ್ಸ್ನ ಫೇಸ್ ಮಾಡೋದು ತಪ್ಪಲ್ಲ ಅಂತ ತನಗೆ ಅರ್ಥ ಆಯಿತು. ತಾನು ಓದಿದ ಎಲ್ಲ ಸ್ಟೋರೀಸಲ್ಲಿ ಕಾಮನ್ ಆಗಿ ಒಂದೇ ಸಕ್ಸಸ್ ಸೀಕ್ರೆಟ್ಸ್ನ ಫಾಲೋ ಆಗ್ತಿದ್ದಾರೆ. ಹಾಗಿದ್ದಾಗ ಇಷ್ಟು ದೊಡ್ಡ ಸೀಕ್ರೆಟ್ ಉಳಿದವರಿಗೆಲ್ಲ ಯಾಕೆ ಗೊತ್ತಿಲ್ಲ ಅಂತ ರಿಸರ್ಚ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು. ಅದರಲ್ಲಿ ಒಂದು ಭಾಗವಾಗಿ ತನ್ನ ಸುತ್ತಮುತ್ತ ಇರುವ ದೊಡ್ಡ ವ್ಯಕ್ತಿಗಳನ್ನ ಮೀಟ್ ಆಗಿ ಅವರ ಜೀವನ ಸತ್ಯವನ್ನ ಅವರು ತಿಳ್ಕೊಂಡ್ರು. ಇಲ್ಲಿ ಆಶ್ಚರ್ಯಪಡಿಸೋ ವಿಷಯ ಏನಂದ್ರೆ, ತಾನು ಯಾವ ಸೀಕ್ರೆಟ್ನ ಬುಕ್ನಲ್ಲಿ ಓದಿ ತಿಳ್ಕೊಂಡಿದ್ರು ಅದೇ ಸೀಕ್ರೆಟ್ನ ತನ್ನ ರಿಯಲ್ ಟೈಮಲ್ಲಿ ಮೀಟ್ ಆದ ಪ್ರತಿಯೊಬ್ಬ ಸಕ್ಸಸ್ಫುಲ್ ಪೀಪಲ್ ಬಾಯಿಂದ ಕೇಳಿದ್ರು. ಸೊ ಈ ಸೀಕ್ರೆಟ್ ಪ್ರತಿಯೊಬ್ಬ ಕಾಮನ್ ಪರ್ಸನ್ಗೆ ಗೊತ್ತಾಗಬೇಕು ಅಂತ, ಅವರು ಕೂಡ ಸಕ್ಸಸ್ ಆಗಬೇಕು ಅಂತ ಅಲ್ಲಿ ತಗೊಂಡ ಸ್ಟೆಪ್ಪೇ ದಿ ಸೀಕ್ರೆಟ್. ರೋಂಡಾ ಬರ್ನ್ ದಿ ಸೀಕ್ರೆಟ್ ಅನ್ನೋ ಕಾನ್ಸೆಪ್ಟ್ನ ಒಂದು ಪುಸ್ತಕ ರೂಪದಲ್ಲಿ ಹಾಗೂ ಒಂದು ಸಿನಿಮಾ ರೂಪದಲ್ಲಿ ನಮ್ಮ ಮುಂದೆ ತಗೊಂಡು ಬಂದ್ರು. ಇನ್ನು ಈ ಪುಸ್ತಕ ಏನು ಹೇಳುತ್ತೋ ನೋಡೋಣ. ದಿ ಸೀಕ್ರೆಟ್ ಅನ್ನೋ ಪುಸ್ತಕ ಸಂಪೂರ್ಣ ಲಾ ಆಫ್ ಅಟ್ರಾಕ್ಷನ್ ಅನ್ನೋ ಕಾನ್ಸೆಪ್ಟ್ ಮೇಲೆ ನಡೀತಿದೆ. ಅಸಲಿಗೆ ಈ ಲಾ ಆಫ್ ಅಟ್ರಾಕ್ಷನ್ ಅಂದ್ರೆ ಏನು? ಒಬ್ಬ ಮನುಷ್ಯ ತನ್ನ ಬ್ರೈನಲ್ಲಿ ಯಾವುದನ್ನ ತುಂಬಾ ಸಾರಿ ಬಲವಾಗಿ ಇಮ್ಯಾಜಿನ್ ಮಾಡಿಕೊಂಡು ಸ್ಮರಿಸ್ತಾ ಇರ್ತಾನೋ ಅದನ್ನೇ ತನ್ನ ಜೀವನದಲ್ಲಿ ಬರ್ಮಾಡ್ಕೊಳ್ತಾನೆ. ಇದನ್ನೇ ನಮ್ಮ ಪುರಾಣಗಳಲ್ಲಿ ಯದ್ಭಾವಂ ತದ್ಭವತಿ ಅಂತ ಹೇಳಿದ್ದಾರೆ. ನಿನ್ನೆಯ ಆಲೋಚನೆಗಳ ಪ್ರಭಾವವೇ ಇವತ್ತಿನ ದಿನ ನಾವು ಜೀವಿಸುತ್ತಿರುವ ಜೀವನ. ಹಾಗೆಯೇ ನಾಳೆ ದಿನ ನಮ್ಮ ಫ್ಯೂಚರ್ ಕೂಡ ಇವತ್ತಿನ ದಿನ ನಮ್ಮ ಆಲೋಚನೆಗಳ ಮೇಲೆ ಆಧಾರವಾಗಿರುತ್ತೆ. ಈ ಲಾ ಆಫ್ ಅಟ್ರಾಕ್ಷನ್ಗೆ ಲಿಮಿಟ್ ಅನ್ನೋದೇ ಇರಲ್ಲ ಕಣ್ರಿ. ಈ ಲಾ ಆಫ್ ಅಟ್ರಾಕ್ಷನ್ ಇಂದ ನಾವು ಏನು ಬೇಕಾದರೂ ಸಾಧಿಸಬಹುದು. ಆನಂದ, ಐಶ್ವರ್ಯ, ಆರೋಗ್ಯ, ಇನ್ನು ಏನಾದರೂ ಸರಿ. ಇಲ್ಲಿ ನಿಮಗೊಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ. ಫಾರ್ ಸಪೋಸ್ ನಾವು ಒಂದು ಬಾಲ್ನ ಗಾಳಿಯಲ್ಲಿ ಕಿಕ್ ಮಾಡಿದ್ರೆ ಅದು ಮೇಲೆ ಹೋಗಿ ಮತ್ತೆ ತಿರುಗಿ ನೆಲದ ಮೇಲೆ ಬೀಳುತ್ತೆ. ಯಾಕಂದ್ರೆ ಭೂಮಿಗಿರೋ ಗ್ರಾವಿಟಿ ಪವರ್ನಿಂದ. ಹಾಗೇನೆ ಒಬ್ಬ ಮನುಷ್ಯ ತನ್ನ ಜೀವನದಲ್ಲಿ ಯಾವ ರೀತಿಯ ಥಾಟ್ಸ್ನ ಯೂನಿವರ್ಸಲ್ಲಿ ರಿಲೀಸ್ ಮಾಡ್ತಾನೋ, ಐ ಮೀನ್ ಪಾಸಿಟಿವ್ ಥಾಟ್ಸ್ ಆರ್ ನೆಗೆಟಿವ್ ಥಾಟ್ಸ್, ಅವೇ ತನ್ನ ಜೀವನದಲ್ಲಿ ಸಿಚುವೇಶನ್ಸ್ ರೂಪದಲ್ಲಿ ಪ್ರೊಜೆಕ್ಟ್ ಆಗ್ತವೆ. ಇದನ್ನೇ ಲಾ ಆಫ್ ಅಟ್ರಾಕ್ಷನ್ ಅಂತ ಅಂತಾರೆ. ಈ ಲಾ ಆಫ್ ಅಟ್ರಾಕ್ಷನ್ ಮೇಲೆ ಗೌತಮ ಬುದ್ಧರು ಒಂದು ಒಳ್ಳೆಯ ಕೊಟೇಶನ್ನ ಹೇಳಿದ್ದಾರೆ ಕಣ್ರಿ. ವಾಟ್ ಯು ಥಿಂಕ್ ಬಿಕಮ್ಸ್ ರಿಯಾಲಿಟಿ, ವಾಟ್ ಯು ಫೀಲ್ ಯು ಅಟ್ರಾಕ್ಟ್, ವಾಟ್ ಯು ಇಮ್ಯಾಜಿನ್ ಯು ಕ್ರಿಯೇಟ್. ನೀನು ಏನನ್ನ ಆಲೋಚಿಸ್ತಿದೆಯೋ ಅದನ್ನೇ ನಿನ್ನ ನಿಜ ರೂಪದಲ್ಲಿ ತಗೊಂಡು ಬರಬಹುದು. ನೀನು ಏನನ್ನ ಆಸ್ವಾದಿಸ್ತಿದೆಯೋ ಅದನ್ನು ಆಕರ್ಷಿಸಬಹುದು. ಹಾಗೆಯೇ ನಿನ್ನ ಬ್ರೈನಲ್ಲಿ ಏನನ್ನ ಇಮ್ಯಾಜಿನ್ ಮಾಡ್ಕೋತಿದೆಯೋ ಅದನ್ನೇ ಸೃಷ್ಟಿಸಬಹುದು. ಸೊ ಸ್ನೇಹಿತರೆ, ಇಲ್ಲಿ ನಮಗೆ ಕ್ಲಿಯರ್ ಆಗಿ ಅರ್ಥ ಆಗೋದು ಏನಂದ್ರೆ, ನಮ್ಮ ಬ್ರೈನಲ್ಲಿರೋ ಥಾಟ್ಸ್ ತುಂಬಾ ಪವರ್ಫುಲ್. ಅವು ನಮ್ಮ ಜೀವನದಲ್ಲಿ ಹೇಗಾದರೂ ಕ್ರಿಯೇಟ್ ಮಾಡಬಹುದು. ಸೊ ಇವಾಗ ನಾವು ಲಾ ಆಫ್ ಅಟ್ರಾಕ್ಷನ್ನ ಯಾವ ವಿಧಾನವಾಗಿ ನಾವು ಸಾಧಿಸಬಹುದು ಅಂತ ನೋಡೋಣ. ಇದರಲ್ಲಿ ಬೇಸಿಕ್ ಆಗಿ 3 ಸ್ಟೆಪ್ಸ್ ಇದಾವೆ. ಫಸ್ಟ್ ಸ್ಟೆಪ್ ಏನಂದ್ರೆ ಆಸ್ಕ್. ನಿಮ್ಮನ್ನು ನೀವು ಪ್ರಶ್ನಿಸಿಕೊಳ್ಳಿ. ಅಸಲಿಗೆ ನಿಮಗೆ ಯಾವ ರೀತಿಯ ಜೀವನ ಬೇಕು, ನಿಮ್ಮ ಜೀವನದಲ್ಲಿ ನೀವು ಏನಾಗಬೇಕಂತಿದ್ದೀರಾ ಅನ್ನೋದನ್ನ ಸ್ಪಷ್ಟವಾಗಿ ತಿಳ್ಕೊಳ್ಳಿ. ಒಂದು ಪೆನ್ ಆ್ಯಂಡ್ ಪೇಪರ್ ತಗೊಂಡು ನಿಮ್ಮ ಗೋಲ್ಸ್ನ ಸ್ಪಷ್ಟವಾಗಿ ಬರ್ಕೊಳ್ಳಿ. ನೀವು ದಿನ ನೋಡೋ ಒಂದು ವಾಲ್ ಮೇಲೆ ಆ ಪೇಪರ್ನ ಸ್ಟಿಕ್ ಮಾಡಿ. ಇನ್ನು ಸ್ಟೆಪ್ ನಂಬರ್ 2 ಏನಂದರೆ ಬಿಲೀವ್. ನೀವು ಯೂನಿವರ್ಸ್ಗೆ ಯಾವ ಗೋಲ್ಸ್ನ ರಿಲೀಸ್ ಮಾಡ್ತೀರೋ, ಫಾರ್ ಎಕ್ಸಾಂಪಲ್ ನಾನೊಬ್ಬ ಡಾಕ್ಟರ್ ಆಗಬೇಕು ಅಂತ ನೀವು ಅಂದ್ಕೊಂಡ್ರೆ
ಅದು ನಿಮ್ಮ ಟಾರ್ಗೆಟ್ ಆಗಿ ಮೆನ್ಷನ್ ಮಾಡಿದರೆ ಅದು ನೀವು ಯೂನಿವರ್ಸ್ಗೆ ಸಂದೇಶವನ್ನು ಕೊಟ್ಟ ಹಾಗೆ. ಅದು 100% ನಡೆಯುತ್ತೆ ಅಂತ ಸಂಶಯ ಪಡೆದೆ ನಂಬಿ. ಅಂದರೆ ನಾನು ಖಂಡಿತವಾಗಿಯೂ ಡಾಕ್ಟರ್ ಆಗ್ತೀನಿ ಅಂತ ಬಲವಾಗಿ ನಂಬಬೇಕು. ಅದು ಬಿಟ್ಟು ಆಗ್ತೀನಂತೀಯಾ ಇಲ್ವಾ ಅನ್ನೋ ಆಲೋಚನೆ ಮಾತ್ರ ಇರಬಾರ್ದು. ಇನ್ನು ಸ್ಟೆಪ್ ನಂಬರ್ 3 ಏನಂದರೆ ರಿಸೀವ್. ಯಾವ ರೀತಿ ಜೀವನವನ್ನು ನೀವು ಬೇಕು ಅಂತ ಅನ್ಕೋತಿದ್ದೀರೋ ಅದನ್ನು ನಿಮ್ಮ ಬ್ರೈನಲ್ಲಿ ವಿಜುವಲೈಸ್ ಮಾಡ್ಕೊಳ್ಳಿ. ಅಂದರೆ ನೀವು ಡಾಕ್ಟರ್ ಆದ ಹಾಗೆ, ಪೇಷಂಟ್ಸ್ನ ಟ್ರೀಟ್ ಮಾಡ್ತಿರುವ ಹಾಗೆ, ಒಂದು ಒಳ್ಳೆಯ ರೆಸ್ಪೆಕ್ಟೇಬಲ್ ಪೊಸಿಷನಲ್ಲಿ ಇದ್ದ ಹಾಗೆ ನಂಬಿ, ಆಸ್ವಾದಿಸಿ, ಆನಂದಿಸಿ. ಆವಾಗ ಮಾತ್ರನೇ ನೀವು ಅಂದುಕೊಂಡಿದ್ದನ್ನು ಸಾಧಿಸಬಹುದು. ಫೈನಲಿ ದಿ ಸೀಕ್ರೆಟ್ ಬುಕ್ ಏನು ಹೇಳುತ್ತಂದರೆ ಯುವರ್ ಥಾಟ್ಸ್ ಬಿಕಮ್ ಥಿಂಗ್ಸ್. ಆದ್ದರಿಂದ ನಿಮ್ಮ ಆಲೋಚನೆಗಳ ಮೇಲೆ ಜಾಗೃತೆಯನ್ನು ವಹಿಸಿ ನಿಮ್ಮ ಜೀವನವನ್ನು ಆನಂದವಾಗಿ, ಆದರ್ಶವಂತವಾಗಿ ಬದಲಾಯಿಸಿಕೊಳ್ಳಬೇಕು ಅನ್ನೋದೇ ರೋಂಡಾ ಬರ್ನ್ನ ಮುಖ್ಯ ಉದ್ದೇಶ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಜೈ ಹಿಂದ್.